ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಔಷಧವಿಲ್ಲದೆ ನರಳುವ ಬಾಣಂತಿಯರು. ಹೊಸಪೇಟೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮುಗಿಯದ ವೈಫಲ್ಯ. ಹೊಸಪೇಟೆಯಲ್ಲಿ ಶ್ರೀ ಭಗವದ್ಗೀತಾ ಅಭಿಯಾನ 2026 ವಿಜಯನಗರ ಜಿಲ್ಲಾ ಸಮಿತಿಯಿಂದ ಪೂರ್ವಭಾವಿ ಸಭೆ. ಒಂದೆಡೆ ಬರದ ಛಾಯೆ, ಮತ್ತೊಂದೆಡೆ ನೀರಿಗಾಗಿ ಹಾಹಾಕಾರ. ಹಾರಕನಾಳು ತಾಂಡಾದಲ್ಲಿ ಮುಗಿಲು ಮುಟ್ಟಿದ ಗ್ರಾಮಸ್ಥರ ರೋಧನ. ಕೆರೆ ತುಂಬಿಸುವ ಯೋಜನೆಯಲ್ಲಿ ಕಳಪೆ ಕಾಮಗಾರಿ. ಪೈಪ್ಲೈನ್ ಹೊಡೆದು ಅಪಾರ ಪ್ರಮಾಣದ ಬೆಳೆ ನಾಶ. ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಮತ್ತೊಂದು ಮಹತ್ವದ ಸಾಧನೆ. ಸಂಡೂರಿನಲ್ಲಿ ಇಮ್ಮಡಿ ಹರಿಹರನ ಕಾಲದ 2 ಜನ ಶಾಸನಗಳು ಪತ್ತೆ. ಐತಿಹಾಸಿಕ ತಾಣಗಳ ಬಳಿ ತಲೆದೋರಿದ ಹುಲಿ ಭಯ. ಒಂಟಿಯಾಗಿ ತಿರುಗಾಡದಂತೆ ಅರಣ್ಯ ಇಲಾಖೆ ಎಚ್ಚರಿಕೆ. ಮೃತ ಅನಾಮಧೇಯ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ 60 ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಳೆದ 3 ತಿಂಗಳಿಂದ ಔಷಧಿಗಳ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆ, ಪ್ರತಿಯೊಂದು ಔಷಧಿಗಳು ಹೊರಗಡೆಯಿಂದ ತರುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಸರಿಯಾದ ಔಷಧ ಪೂರೈಕೆಯಾಗುತ್ತಿಲ್ಲ. ಡಯಾಲಿಸಿಸ್ ಚಿಕಿತ್ಸೆ ಹಾಗೂ ಇಂಜೆಕ್ಷನ್ ಪೂರೈಕೆಯೂ ಇಲ್ಲ. ಆಸ್ಪತ್ರೆಯಲ್ಲಿ ಬಾಣಂತಿಯರು ಹಾಗೂ ಹಳ್ಳಿ ಜನರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಆರೋಗ್ಯ ಇಲಾಖೆಯು ಇತ್ತ ಗಮನ ಹರಿಸುತ್ತಿಲ್ಲವೆಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರ್ತಕ್ಕಂಥ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಈ ಎರಡೂ ಆಸ್ಪತ್ರೆಗಳಲ್ಲಿ ಇವತ್ತು ಜನಸಾಮಾನ್ಯರಿಗೆ ಮತ್ತು ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ಮೆಡಿಸಿನ್ಸನ್ನು ಇವತ್ತು ಸಪ್ಲೈ ಮಾಡಲಾರ್ದೇ ಇರ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತಿನ ಮಳೆಗಾಲದ ಸಂದರ್ಭದಲ್ಲಿ ಜ್ವರ, ಕೆಮ್ಮು, ನೆಗಡಿ ಸಾಮಾನ್ಯವಾಗಿ ಆಗ್ತಾ ಇದೆ. ಮಕ್ಕಳಿಗೆ ಪ್ಯಾರಾಸಿಟಮಲ್ ಸಿರಪ್ ಕೂಡ ಸ್ಟಾಕ್ ಇರಲಾರ್ದಂಥ ಪರಿಸ್ಥಿತಿ ಮತ್ತು ಡಯಾಲಿಸಿಸ್ ಯೂನಿಟ್ನಲ್ಲಿ ಬೇಕಾದಂಥ ಇಂಜೆಕ್ಷನನ್ನು ಒಂದು ಶೇಖರಣೆ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಇವತ್ತು ಸರ್ಕಾರ ಫೇಲ್ ಆಗ್ತಾ ಇದೆ. ಮೇಲಂತದ ಅಧಿಕಾರಿಗಳು ಕೇಳಿದ್ರೆ ಅಥವಾ ಈ ಫಾರ್ಮಸಿ ಸಂಬಂಧಪಟ್ಟಂಥ ಸೀನಿಯರ್ ಫಾರ್ಮಸಿಸ್ಟ್ ಕೇಳಿದರೆ ಅವ್ರು ನೇರವಾಗಿ ತಮ್ಮ ಮೊಬೈಲ್ನಲ್ಲಿ ಒಂದು ಪತ್ರಿಕೆ ಹೇಳಿಕೆ ತೋರಿಸ್ತಾರೆ, ನಮ್ಮ ಮಿನಿಸ್ಟ್ರು ನಮ್ಮ ಇಲಾಖೆನೇ ನಮಗೆ ಸಪ್ಲೈ ಮಾಡಿಲ್ಲ, ನಾವೇನು ಮಾಡಬೇಕು ನೋಡಿ ಬೇಕಂದ್ರೆ ಅಂತ ಹೇಳ್ತಾರೆ. ಸರ್ಕಾರ ಏನು ಹೇಳ್ತಾ ಇದೆ, ನಮ್ಮಲ್ಲಿ ಹಣ ಇಲ್ಲ, ನೀವು ನಿಮ್ಮ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬಳಕೆದಾರ ನಿಧಿಯನ್ನು ಬಳಕೆ ಮಾಡಿ ನೀವು ಖರೀದಿ ಮಾಡಬೇಕಂತ ಹೇಳ್ತಾರೆ. ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ 80 ಲಕ್ಷ ರೂಪಾಯಿ ಈಗಾಗಲೇ ಸಾಲ ಇದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ 80 ಲಕ್ಷ ರೂಪಾಯಿ ಸಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಮೆಡಿಸಿನ್ಸ್ ಎಲ್ಲಿಂದ ತರಬೇಕು ಅಂತ ಇವತ್ತು ಗೊಂದಲ ಇರ್ತಕ್ಕಂಥದ್ದು. ಹಾಗಾಗಿ ತಕ್ಷಣವೇ ಒಂದು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಎಲ್ಲರೂ ಸೇರಿ ಒಂದು ಸಭೆಯನ್ನು ನಡೆಸಿ DMF ಫಂಡನ್ನು ಬಳಕೆ ಮಾಡಬೇಕು, DMF ಫಂಡ್ನಿಂದ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೆಡಿಸಿನ್ಸನ್ನು ನಮಗೆ ಇಲ್ಲಿ ಸ್ಟಾಕ್ ಇಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರ್ತಕ್ಕಂಥ 60 ಆಸ್ಪತ್ರೆ 60 ಬೆಡ್ಡಿನ ಆಸ್ಪತ್ರೆಯಲ್ಲಿರ್ತಕ್ಕಂಥದ್ದು ನಾವು ದೊಡ್ಡ ನಿರ್ಲಕ್ಷ್ಯ, ದೊಡ್ಡ ದುರಂತ ಸರ್ ಇಲ್ಲಿ ನಡೀತಿರೋದು. ಹಳ್ಳಿಯಿಂದ ನಾವು ಈ ಆಸ್ಪತ್ರೆ ಬರೋದೇ ದೊಡ್ಡ ಒಂದು ಕಷ್ಟ ಆಗ್ಬಿಟ್ಟೈತೆ ನಮ್ಮ ಕೈಲಿ. ಡೆಲಿವರಿಗೆ ಅಂತ ಬಂದರೆ 5,000 ರೂಪಾಯಿ ದುಡ್ಡು ಕೇಳ್ತಾರೆ. ನಾವು ಎಲ್ಲಿಂದ ತರೋಣ? ಕೊಡಲಿಲ್ಲ ಅಂತಂದು ಹೇಳಿದ್ರೆ ಬೇರೆ ಆಸ್ಪತ್ರೆ ಬರ್ಕೊಡ್ತಾರೆ. ಎಲ್ಲಿಗೆ ಹೋಗೋಣ ನಾವು ಈ ಆಸ್ಪತ್ರೆ ಬರೋದು ತಪ್ಪಾಗ್ಬಿಟ್ಟತ್ತಾ? ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ತಾವು. ಮುಂದಿನ ದಿನಗಳಲ್ಲಿ ಇದನ್ನು ಇದೇ ಥರ ಬಿಟ್ಟಪ್ಪ ಅಂತಂದರೆ ನಾವೆಲ್ಲ ಬೀದಿಗೆ ಇಳಿದು ಹೋರಾಟ ಮಾಡ್ಬೇಕಾಗತ್ತೆ. ಜೊತೆಗೆ ದುಡ್ಡು ಕೊಡಲಿಲ್ಲ ಅಂತಂದೇಳಿ ಬೇರೆ ಆಸ್ಪತ್ರೆ ಬರ್ಕೊಡ್ತಾರೆ. ಜನನ ಮರಣ ಪತ್ರದಲ್ಲಿ ಗಂಡು ಅಂತ ಇದ್ನಪ್ಪ ಅಂದರೆ ಹೆಣ್ಣು ಅಂತ ಬರ್ದು ಕೊಡಿಸ್ತಾರೆ. ಅದನ್ನು ಸರಿಪಡಿಸೋಣಕ್ಕೆ 6-7 ತಿಂಗಳು ನಮಗೆ ಮತ್ತೆ ಸರಿಪಡಿಸೋಣಕ್ಕೆ ಅಡ್ಡಾಡಬೇಕು. ಎಂಥ ಪರಿಸ್ಥಿತಿ ಸರ್ ಇದು? ಎಲ್ಲಿ ತಂದು ಇಟ್ಬಿಟ್ರೆ ನಮ್ಮನ್ನೆಲ್ಲ? ಇಲ್ಲ, ಮೆಡಿಸಿನ್ ಸಮಸ್ಯೆ ಇದೆ ಅನ್ನೋದಕ್ಕಿಂತನೂ ಸಮಸ್ಯೆ ಆಗದಂಗೆ ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಹಣ ಇದೆ. ಸೊ ಸ್ಥಳೀಯ ಏನು ನಮಗೆ ABRKನಲ್ಲಿ ಅನುದಾನ ಬಿಡುಗಡೆ ಆಗುತ್ತಲ್ಲ, ಪ್ರತಿಯೊಂದು ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲೈಸೇಷನ್ ಮಾಡಿದಾಗ ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ದು ಏನಿದೆಯಲ್ಲ ನಮಗೆ ವಿ ಆರ್ ಗೆಟಿಂಗ್ ಫಂಡ್ಸ್. ಸೊ ಹಾಗಾಗಿ ಅನುದಾನದ ಕೊರತೆ ಅನ್ನೋದು ಸಾಧ್ಯನೇ ಇಲ್ಲ. ಬಟ್ ಈಗಾಗಲೇ ಸರ್ಕಾರದಿಂದ ಯಾವ ಔಷಧಿಗಳ ಕೊರತೆ ಇದೆಯಲ್ಲ ಅಂಥ ಔಷಧಿಗಳನ್ನು ಸಾರ್ವಜನಿಕರಿಗೆ ಹೊರೆಯಾಗದಂಗೆ, ಯಾರಿಗೂ ಹೊರಗಡೆ ಔಷಧಿ ಬರ್ಕೊಡ್ದಂಗೆ ಅಲ್ಲಿಂದ ಪ್ರೊಕ್ಯೂರ್ ಮಾಡಲಿಕ್ಕೆ ಅಂಥೇಳಿ ಈಗಾಗಲೇ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ಕೊಟ್ಟಿದೆ. ಜಿಲ್ಲೆಯ ಹಂತದಲ್ಲಿ ನಾವೆಲ್ಲರಿಗೂ ನೀಡಿದ್ದೀವಿ. ಸೊ ಅದೇ ರೀತಿ ಕ್ರಮ ಕೈಗೊಳ್ಳಬೇಕು. ಬಟ್ ಅಲ್ಲಲ್ಲಿ ಯಾವುದಾದ್ರೂ ಆಲ್ಟರ್ನೇಟಿವ್ ಅಂದರೆ ಟ್ರೇಡ್ ನೇಮ್ಗಳು ಚೇಂಜ್ ಆಗಿರ್ತಕ್ಕಂಥವು ಔಷಧಿಗಳು ಯಾವುದಾದ್ರೂ ಬರ್ಕೊಟ್ಟಿತ್ತಂದರೆ ಸೊ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ನೋಟಿಸ್ ಎಚ್ಚರಿಕೆ ಕೊಟ್ಟು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲ, ಈಗಾಗಲೇ ಇದನ್ನು ಸರ್ಕಾರದ ಕೊರತೆ ಬಗ್ಗೆ ಆರೋಗ್ಯ ಸಚಿವರು ಈಗಾಗಲೇ ತಿಳಿಸಿದ್ದಾರೆ. ಸೊ ಈಗಾಗಲೇ ಮತ್ತೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಸುಮಾರು 895 ಐಟಮ್ಗಳಿಗೆ. ಸೊ ಒಂದು 15ರಿಂದ 20 ದಿನಗಳೊಳಗಾಗಿ ಔಷಧಿ ಬರುತ್ತೆ ಅಂತೇಳಿ ಇವತ್ತು ಮುಂಜಾನೆ ಇಡೀ ರಾಜ್ಯವನ್ನು ಉದ್ದೇಶಿಸಿ VC ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ನಮ್ಮ ಆಸ್ಪತ್ರೆಯಲ್ಲಿ ಏನು ನಮಗೆ ABRK ಅನುದಾನ ಬರುತ್ತೆ, ಉಳಿದಂತೆ ARS ಅನುದಾನದ ಇರ್ಬೋದು, ಅನ್ಟೈಡ್ ಫಂಡ್ ಇರ್ಬೋದು, ಮತ್ತು NFDS ಫಂಡ್ಸ್ ಇರ್ಬೋದು, ಯಾವ ಅನುದಾನ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇರುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ, ಹೊರಗಡೆ ಔಷಧಿ ಬರ್ಕೊಡ್ದಂಗೆ ಸೊ ಆಸ್ಪತ್ರೆಯಲ್ಲೇ ಪ್ರೊಕ್ಯೂರ್ ಮಾಡ್ಕೊಂಡು ಔಷಧಿಗಳನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕನ್ನೋ ನಿರ್ದೇಶ ಕೊಟ್ಟಿದೆ. ಅಲ್ಲ, ಈಗ ನಾನು ತಮಗೆ ಗೊತ್ತಿದ್ದಂಗೆ ನಾನು ಬಂದು ಈಗ 1.5 ತಿಂಗಳಾಗಿದೆ ಇಲ್ಲಿಗೆ ಬಂದು. ಈ ಬಂದಾದ ತಕ್ಷಣವೇ ಈಗಾಗಲೇ ಎಲ್ಲರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ತಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಅನುದಾನದಲ್ಲಿ ಔಷಧಿಗಳನ್ನು ಪ್ರೊಕ್ಯೂರ್ ಮಾಡ್ಕೊಂಡು ನಿಯಮಾನುಸಾರ ಯಾರಿಗೂ ಔಷಧಿಯನ್ನು ಹೊರಗಡೆ ಬರ್ಕೊಡ್ಬಾರ್ದು ಅಂಥೇಳಿ. ಸೊ ಅಲ್ಲೆಲ್ಲಿ ಇಂಥ ಸಣ್ಣ ಪುಟ್ಟ ಘಟನೆಗಳು ನನ್ನ ಗಮನಕ್ಕೆ ಬಂದರೆ ಅವರಿಗೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದೀವಿ. ಬಟ್ ಪುನರಾವರ್ತನೆ ಆಗದಂತೆ ಕ್ರಮ ಕೈಗೊಳ್ತೀವಿ. ಅಲ್ಲ, ಎಲ್ಲಿ ಸ್ಕ್ಯಾನಿಂಗ್ ಮಿಷಿನ್ಗಳ ಲಭ್ಯತೆ ಇದೆ, ಎಲ್ಲಿ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರು ಮಾಡಬೇಕಾಗತ್ತೆ. ಇಲ್ಲೇ ನಮಗೆ ಗೊತ್ತಿದ್ದಂಗೆ MCH ಹಾಸ್ಪಿಟ್ಲಲ್ಲೇ ಸ್ಕ್ಯಾನಿಂಗ್ ಮಾಡ್ತಾರೆ, ರೇಡಿಯಾಲಜಿಸ್ಟ್ ಇದ್ದಾರೆ. ಅವ್ರಿಗೇನೋ UPSದೊಂದೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ನಾನು ಬಂದು ಆರಂಭದಲ್ಲಿ ಸರಿ ಮಾಡಿಕೊಟ್ಟಿದ್ದೀನಿ. ಈಗ ನಾನು ಅಲ್ಲ ಇಲ್ಲ, ಆ ಥರದ್ದಿಲ್ಲ. ಬಟ್ ಇನ್ನೂ ಅಪ್ಗ್ರೇಡೆಡ್ ಸ್ಕ್ಯಾನಿಂಗ್ ಮಿಷಿನ್ ಬೇಕು ಅಂತ ಹೇಳಿ ಅವ್ರು ನನ್ನಲ್ಲಿ ಮನವಿ ಸಲ್ಲಿಸಿದ್ದಾರೆ. ಸೊ ಅದನ್ನು ಜಿಲ್ಲಾ ಮಟ್ಟದಲ್ಲಿ ನಾವು
ಸ್ಥಳೀಯ ಅಭಿವೃದ್ಧಿ ಏನು KKRDB ಅನುದಾನ ಇರ್ಬೋದು, ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟನ್ನು ಏನು ಅಪ್ಗ್ರೇಡೆಡ್ ವರ್ಷನ್ ಇದೆಯಲ್ಲ ಅಂಥ ಅಲ್ಟ್ರಾಸೌಂಡ್ ಮಿಷಿನ್ ಕೊಡಿಸ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದೀವಿ. ಅವರಿಂದ ಬೇಡಿಕೆ ಪಟ್ಟಿಯನ್ನು ತೊಗೊಂಡಿದ್ದೀವಿ. ಈಗೇನಾಗಿದೆ, ಲಭ್ಯವಿರುವ ಅನುದಾನದಲ್ಲಿ ಖಾಲಿ ಆದಂಗೆಲ್ಲ ಔಷಧಿಗಳನ್ನು ಪ್ರೊಕ್ಯೂರ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಸೊ ನಿನ್ನೆ ಇನ್ನು ಖರೀದಿ ಮಾಡಿದಂಥ ಔಷಧಿಯನ್ನು ಏನಾಗುತ್ತೆ, ಅವ್ನು ಸ್ಟಾಕಿಗೆ ತೊಗೊಂಡಿರ್ತಾನೆ, ಸ್ಟಾಕಿಗೆ ತೊಗೊಂಡಿದ್ದ ಲಿಸ್ಟನ್ನು ಮೆಡಿಕಲ್ ಆಫೀಸರ್ಸ್ಗೆ ಲಿಸ್ಟ್ ಕೊಡಬೇಕಾಗುತ್ತೆ. ಅವಾಗೇನಾದರೂ ವಿಳಂಬ ಆಗಿತ್ತಂದರೆ ಔಷಧಿ ಬರ್ಕೊಡಿರೋಂಥ ಸಾಧ್ಯತೆ ಇದೆ. ಸೊ ಹಾಗಾಗ್ದಂಗೆ ನೋಡ್ಕೊಳ್ತೀವಿ. ಮೆಡಿಕಲ್ ಸಪ್ಲೈ ಯಾರು ಮಾಡ್ತಾರೆ ಮತ್ತು ಮೆಡಿಕಲ್ ಆಫೀಸರ್ ಯಾರು ಮಾಡ್ತಾರೆ? ನಮ್ಮಲ್ಲಿ ಎಲ್ಲ ಹಂತದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂತಹ 5 ತಾಲೂಕು ಆಸ್ಪತ್ರೆ ಇರ್ಬೋದು, 8 ಸಮುದಾಯ ಆರೋಗ್ಯ ಕೇಂದ್ರ, 48 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅವರವ್ರ ಆಸ್ಪತ್ರೆಗೆ ಬೇಕಾದಂಥದ್ದು ಅಂದರೆ ಆ ಭಾಗದಲ್ಲಿ ಆ ಜನಗಳಿಗೆ ಅವಶ್ಯಕತೆಗನುಗುಣವಾಗಿ ಔಷಧಿಗಳನ್ನು ಖರೀದಿ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಆ ಔಷಧಿಗಳನ್ನು ಅವರಿಗೆ ವಿತರಣೆ ಮಾಡ್ತಾರೆ. ಸಾರ್ವಜನಿಕರು ಈಗ ಅವ್ರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮೆಡಿಕಲ್ ಖರೀದಿ ಮಾಡಿದಂಥ 80 ಲಕ್ಷ ರೂಪಾಯಿ ಇನ್ನೂ ಸಾಲ ಐತಪ್ಪ, ಇನ್ನೂ ಅದು ಕ್ಲಿಯರ್ ಆಗಿಲ್ಲ, ಹಾಗಾಗಿ ಹೊರಗೆ ಬಂದು ಕೊಡ್ತಾ ಇದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದನ್ನು ನಾನು ವಿಚಾರಿಸಿ ತಮ್ಮ ಮುಂದೆ ಹೇಳ್ತೀನಿ. ಸಾರ್ವಜನಿಕರಿಗೆ ಈ ರೀತಿ ಹೇಳೋದು ಆಫೀಸರ್ಸ್ಗೆ ಇಲ್ಲ, ಆ ವಿಷಯದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಂಪೂರ್ಣ, ಹಾಗಾಗಿ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. 8 MCH ಆಸ್ಪತ್ರೆಗಳು, 48 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ನನ್ನ ಪ್ರಮಾಣ ಪತ್ರದ ವಿಷಯ ಕುರಿತಂತೆ ನನ್ನ ಗಮನಕ್ಕೆ ಏನು ತೊಗೊಂಡು ಬಂದಿದ್ದೀರಿ, ಸೊ ಅದನ್ನ ಕುರಿತು ಈಗ ನಾನು ಮಧ್ಯಾಹ್ನ ಮೀಟಿಂಗ್ ಮಾಡ್ತೀನಿ. ಸೊ ಯಾಕೆಂದರೆ ಜನನ ಪ್ರಮಾಣ ಪತ್ರದಲ್ಲಿ ಲಿಂಗ ಗಂಡು ಅಥವಾ ಹೆಣ್ಣು ಅಂತ ಬರೆಯೋ ಜಾಗದಲ್ಲಿ ವ್ಯತ್ಯಾಸಗಳಾದರೆ ಸೊ ಎಲ್ಲರಲ್ಲೂ ಅದು ಒಂಥರ ಇದು ಕಾಡುತ್ತೆ. ಹಾಗಾಗಿ ಅವ್ರಿಗೆ ನಾನು ಹೇಳ್ತೀನಿ, ಕೊಡೋದಕ್ಕಿಂತ ಮೊದಲು 1 ಅಲ್ಲ 2 ಸರಿ ಪರಿಶೀಲನೆ ಮಾಡಿ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು. ಹೊಸಪೇಟೆಯಲ್ಲಿ ಶ್ರೀ ಭಗವದ್ಗೀತಾ ಅಭಿಯಾನ 2026ರ ಅಂಗವಾಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರಮುಖ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಹೊಸಪೇಟೆಯ ಹೋಟೆಲ್ ಮಲ್ಲಿಗೆಯಲ್ಲಿ ನಡೆದ ಈ ಸಮಾವೇಶದಲ್ಲಿ ಮುಂಬರುವ 2026ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗುವ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರೂಪುರೇಷೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಲಾಯಿತು. ಕಾರ್ಯಕ್ರಮಗಳ ಯಶಸ್ಸಿಗೆ ಸಮಿತಿಯ ಸದಸ್ಯರು, ಪ್ರಮುಖರು ಹಾಗೂ ಸಾರ್ವಜನಿಕರಿಂದ ಅಮೂಲ್ಯ ಸಲಹೆ, ಮಾರ್ಗದರ್ಶನ ಮತ್ತು ಸಂಪೂರ್ಣ ಸಹಕಾರವನ್ನು ಕೋರಲಾಯಿತು. ನಮ್ಮ ಸಮಾಜದ ಗುರುಗಳಿಗೆಲ್ಲರಿಗೂ ಕೂಡ ತಾವು ಒಂದು ವಿಷಯನ ತಿಳಿಸಿ ಬುಕ್ ಮಾಡಿದ್ದೀವಿ. ಅದ್ರ ಜೊತೆಗೆ ಮತ್ತೆ ತದನಂತರ ಎಲ್ಲ ಹಿರಿಯರು, ನಮ್ಮ ಪದಾಧಿಕಾರಿಗಳು ಮತ್ತೆ ಹಿರಿಯರು ಎಲ್ಲರೂ ಸೇರಿ ಮತ್ತೆ ನಮ್ಮ ಸ್ವಾಮೀಜಿಗಳು ಕೂಡ ಅವರು ಕೂಡ ಪರ್ಸನಲ್ ಆಗಿ ಎಲ್ಲರಿಗೂ ಕೂಡ ಆಹ್ವಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಇವತ್ತು ಯಾವ್ದಾದ್ರು ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕಂದ್ರೆ ಒಂದು 3 ಮಂತ್ರಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಒಂದು, ಎನಗಿಂತ ಕಿರಿಯರಿಲ್ಲ ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಇವತ್ತು ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮ ಮುಗಿಯೋವರೆಗೂ ನಾವೆಲ್ಲರೂ ಚಿಕ್ಕವರೇ, ನಮಗಿಂತ ಚಿಕ್ಕವರು ಯಾರೂ ಇಲ್ಲ ಅಂತಕ್ಕಂಥ ಮನಸ್ಥಿತಿ ಇದ್ರೆ ನಾವು ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ. ಎರಡನೇದು, ಎಲ್ಲರೂ ನಮ್ಮವರೇ ಅಂತಕ್ಕಂಥ ಮನಸ್ಥಿತಿ ಇರಬೇಕು. ನಾವು ಯಾವುದೇ ರೀತಿ ಜಾತಿ ಭೇದ ಎಲ್ಲ ಮರೆತು ಎಲ್ಲರೂ ನಮ್ಮವರೇ ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿರಬೇಕು. ಮೂರನೇದು, ಕಾಯಕವೇ ಕೈಲಾಸ. ಏನು ವರ್ಕ್ ಈಸ್ ವರ್ಕ್ಶಿಪ್ ಅಂತ ಏನ್ ಹೇಳ್ತಾರೆ, ಇವತ್ತೇನು ನಮ್ಮ ಎಲ್ಲ ಹಿರಿಯರು ಮತ್ತೆ ಸ್ವಾಮೀಜಿಗಳು ನಮಗೇನು ಆದೇಶ ಕೊಡ್ತಾರೆ, ಯಾರು ಏನ್ ನಮಗೆ ನಿರ್ದೇಶನ ಮಾಡ್ತಾರೆ, ಆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಕೆಲಸನ ನಾವು ಪ್ರಾಮಾಣಿಕವಾಗಿ ಆ ಜವಾಬ್ದಾರಿ ಕೆಲಸನ ನಾವೆಲ್ಲರೂ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮನ ಏನ್ ಡಿಸೆಂಬರ್ ಇರತಕ್ಕಂಥ ಕಾರ್ಯಕ್ರಮನ ಯಶಸ್ಸಾಗಬೇಕಂದ್ರೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಜವಾಬ್ದಾರಿ ತಗೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿ ಏನು ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ತಾವೆಲ್ಲರೂ ನಡೆಸ್ಕೊಡ್ತೀರಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಮಾತಾಡಿ ವಂದಿಸಿದ್ದಾರೆ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀ ಕೃಷ್ಣ. ನೋಡಿ, ಭಾರತ ದೇಶದ 130-140 ಕೋಟಿ ಜನರ ಹೃದಯದಲ್ಲಿ ಅರ್ಜುನ ಇದ್ದಾನೆ ಅಂತ ಗುರುತಿಸಿದ ಅಧ್ಯಕ್ಷ ನಮ್ಮ ಗೌತಮ್ ಅವರ ಮಾತನ್ನ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗಿಂತ ಕಿರಿಯರಿಲ್ಲ, ಎಲ್ಲರೂ ನಮ್ಮವರೇ ಅಂತ ಹೇಳುವ ನಮ್ಮ ಸಂದೀಪ್ ಸಿಂಹ ಅವರು ಮತ್ತು ಇಡೀ ಸಭೆಯಲ್ಲಿ ನಾನು ಗಮನಿಸಿದಂತೆ ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಳ್ತಾ ಇರುವಂತಹ ಧೀಮಂತ ಪ್ರಜ್ಞಾವಂತ ಶ್ರೋತೃ ಸಮುದಾಯ.
ನಿಜವಾಗಿ ಇಲ್ಲಿ ಅನೇಕ ವಿಷಯಗಳನ್ನ ಮಂಡಿಸಬೇಕು ಎಂಬ ಉತ್ಸಾಹ ನನಗಿದೆ. ಆದರೆ ನಾವು ಕಾಲಕ್ಕೆ ವಶರಾದವರೇ ಹೊರತು ನಮ್ಮ ವಶದಲ್ಲಿ ಕಾಲ ಇಲ್ಲ. ಈಗ ತುಂಡು ತುಂಡಾಗಿ ಸಿಕ್ಕ ಕೆಲವು ವಿಷಯಗಳನ್ನೇ ಇಟ್ಟುಕೊಂಡು ನಾವೊಂದು ಬಹಿರಂಗದ ಆಲೋಚನೆ ಮಾಡುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಗವದ್ಗೀತೆ ಯಾಕೆ ಪ್ರಸ್ತುತ ಎನ್ನುವುದು ಬಹಳ ದೊಡ್ಡ ಪ್ರಶ್ನೆ ಅದು. ಗೌತಮ ಅವರು ತಮ್ಮ ಆ ನಿರೂಪಣೆಯಲ್ಲಿ ಪ್ರಸ್ತಾವನೆಯಲ್ಲಿ ಈ ವಿಷಯವನ್ನು ಹೆಚ್ಚು ನಂಬಿಸಿದರು. ಕಾರಣವೇನೆಂದರೆ ಅವರಿಗೆ ಅಷ್ಟು ಆ ವಿಷಯದಲ್ಲಿ ಅವರಿಗೆ ಚಿಂತೆ ಇದೆ, ಚಿಂತನೆಯೂ ಇದೆ, ಚಿಂತೆಯೂ ಇದೆ. ಆದರೆ ಒಂದು ವಿಷಯವನ್ನು ನಾವು ಗಮನಿಸಬೇಕು. ನಾವೆಲ್ಲರೂ ಅರ್ಜುನರೇ ಆಗಿದ್ದೇವೆ. ಆದರೆ ದ್ವಾಪರದ ಅರ್ಜುನನಿಗೆ ಅವರ ಹೃದಯ ದೌರ್ಬಲ್ಯವನ್ನು ಕಿತ್ತು ಹಾಕುವ ಕೃಷ್ಣ ಆಚಾರ್ಯನಾಗಿ ಸಿಕ್ಕಿಲ್ಲ. ನಮಗೆ ಅಂತಹ ಕೃಷ್ಣ ಆಚಾರ್ಯನಾಗಿ ಸಿಗ್ತಾ ಇಲ್ವಲ್ಲ, ಇದು ವರ್ತಮಾನ ಗ್ರಹಿಸಬೇಕಾಗ್ತದೆ. ನಾವು ಅರ್ಜುನರಾಗುವುದಕ್ಕೆ ಸಿದ್ಧತೆ ಬೇಕಾಗಿಲ್ಲ, ಅನುಭವಿಸಿದರೆ ಸಾಕು, ಒಂದು ಎಚ್ಚರಿಕೆ ಇದ್ದರೆ ಸಾಕು. ನಮ್ಮಲ್ಲಿ ಯಾವ ಸಮಸ್ಯೆ ಇದೆ, ನಮಗೇನು ತೊಂದರೆ ಬಂದಿದೆ, ನಾವು ಹೇಗೆ ಸಂಕಷ್ಟಗಳಿಗೆ ಒಳಗಾಗಿದ್ದೇವೆ ಎಂಬ ಎಚ್ಚರಿಕೆ ಇದ್ದರೆ ಸಾಕು, ನಾವು ಅರ್ಜುನರಾಗಬಹುದು. ಅರ್ಜುನನ ವಿಷಾದ ನಮ್ಮಲ್ಲಿ ಬರಬಹುದು. ಆದರೆ ಅರ್ಜುನನ ವಿಷಾದ ಯೋಗ ಆಗಬೇಕಿದ್ರೆ ಗೀತಾಚಾರ್ಯರಾಗಿ ಕೃಷ್ಣ ಸಿಕ್ಕಿದ್ದ. ನಮಗೆ ಯಾರು ಕೃಷ್ಣ ಸಿಗ್ತಾರೆ? ಆದ್ದರಿಂದಲೇ ಕೃಷ್ಣ ಅಂದು ಆಡಿದ ಮಾತು. ಈಗ ಅದರ ಡೇಟನ್ನು ಕೂಡ ನಿಶ್ಚಯ ಮಾಡಬಹುದು. ನಮ್ಮ ಭಾರತೀಯ ಕಾಲಮಾನವನ್ನು ಇಟ್ಟುಕೊಂಡು ಭಗವದ್ಗೀತೆ ಉಪದೇಶ ಆದ ದಿನಾಂಕವನ್ನು ನಿಶ್ಚಯ ಮಾಡಬಹುದು. ಅದನ್ನು ನಾವು ಒಪ್ಪೋದು, ನಂಬೋದು, ಬಿಡೋದು ಬೇರೆ ವಿಷಯ. ನಿಶ್ಚಯ ಮಾಡುವ ಮಾನ ಇದೆ ನಮ್ಮಲ್ಲಿ, ಅಭಿಮಾನ ಇಲ್ಲ. ಇದು ದೊಡ್ಡ ತೊಂದರೆ. ಅದು ನಾವು ಯಾವುದನ್ನು ನಿಶ್ಚಯಿಸುವ ಮಾನ ಇದೆ, ಅವತ್ತಿಗೋಲಿದೆ. ಅದನ್ನು ನಂಬುವ ನಂಬಿಕೆ, ವಿಶ್ವಾಸವನ್ನು ನಾವು ಕಳ್ಕೊಂಡಿದ್ದೇವೆ. ಆದ್ದರಿಂದಲೇ ಒಂದರ್ಥದಲ್ಲಿ ನಾವು ಅರ್ಜುನರೇ ಆಗ್ತಾ ಇದ್ದೇವೆ. ಸುಮಾರು 5,100 ವರ್ಷಗಳಷ್ಟು ಹಿಂದಿನ ಒಂದು ಮಾತು ಇವತ್ತು ಯಾಕೆ ಪ್ರಸ್ತುತ? ಯೋಚನೆ ಮಾಡಿ. ಅಂದರೆ ಮಾತನ್ನ ಕೇಳಿಸಿಕೊಂಡ ಮನೋಕ್ರಮ ಹಾಗೆ ಉಳ್ಕೊಂಡಿದೆ. ಇವತ್ತಿನ ಕಷ್ಟಗಳನ್ನು ನಾವೇನು ವಿವರಿಸಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತು ಅವರವರ ಮನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ. ನಿಮಗೆ ಹಣಕಾಸಿನ ತೊಂದರೆ ಅಂತ ಕೇಳಿದ್ರೆ ಹಾಗೇನಿಲ್ಲ, ಪಾಸ್ಬುಕ್ನಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಆದ್ರೆ ಏನಾಗಿದೆ ಅಂತಂದ್ರೆ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ. ಏನ್ ಮಾಡೋದು? ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ ಶೇಕಡ 100% ವೇಸ್ಟೇಜ್ ಫ್ರೀ. ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. ಆರ್ಜೆ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಳಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ? ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಅಲ್ಲಿ ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀರಿ. ಆದ್ರೆ BIS, ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಇಂದೇ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ.
ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯಲ್ಲಿ ಒಂದೆಡೆ ಬರದ ಛಾಯೆ ಆವರಿಸಿದ್ದರೆ ಮತ್ತೊಂದೆಡೆ ಕುಡಿಯುವ ನೀರಿಗಾಗಿ ಜನಸಾಮಾನ್ಯರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹರಪನಹಳ್ಳಿ ತಾಲೂಕಿನ ಹಾರಕನಾಳು ತಾಂಡದಲ್ಲಿ ಕುಡಿಯುವ ನೀರಿಗಾಗಿ ಭೀಕರ ಹಾಹಾಕಾರ ಸೃಷ್ಟಿಯಾಗಿದೆ. ಸುಮಾರು 280 ಕುಟುಂಬಗಳು ಹಾಗೂ 2000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಈ ತಾಂಡಾದಲ್ಲಿ ಪ್ರತಿಯೊಂದು ಹನಿ ನೀರಿಗೂ ಸಾರ್ವಜನಿಕರು ಬಂಡಿ ಗಾಡಿಗಳನ್ನೇ ನೆಚ್ಚಿಕೊಳ್ಳಬೇಕಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸಾಲು ಸಾಲು ಮನವಿಗಳನ್ನು ಸಲ್ಲಿಸಿದರೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲವೆಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಹರಪನಹಳ್ಳಿ ತಾಲೂಕಿನ ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ಸಣ್ಣ ತಂಡದಲ್ಲಿ ಕುಡಿಯುವ ನೀರಿನ ತುಂಬ ದಿನದಿಂದ ಕೊರತೆ ಆಗ್ತಿದೆ. ಬಟ್ ಕುಡಿಯೋಕ್ಕೆ ನೀರು ಇರ್ತಾ ಇಲ್ಲ. ಹೊಲದಿಂದ ತಂದು ನೀರು ಕುಡಿತಿದ್ದಾರೆ. ತುಂಬ ಪ್ರಾಬ್ಲಮ್. ತಾಂಡದಲ್ಲಿ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ. ನಲ್ಲಿಯಲ್ಲಿ ಬರ್ತಾ ಇದೆ. ಅಂದರೂ ಹರಪನಹಳ್ಳಿ ಗ್ರಾಮದಲ್ಲಿ ಬಂದು ಯಾರು ಗಮನಿಸ್ತಾ ಇಲ್ಲ. ನಮಸ್ಕಾರ, ಹಾಲೇಶ್ ನಾಯಕ್ ಅಂಥೇಳಿ. ನಾವು 2-3 ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ CO ಸಾಹೇಬರಿಗೆ, ತಾಲೂಕು ಪಂಚಾಯತಿ ಇಒರಿಗೆ, ವಾಟರ್ ಸಪ್ಲೈ ಮತ್ತು PDO ಅವರಿಗೆ ನಾವು ಸಂಪರ್ಕ ಮಾಡಿದ್ವಿ ಕೂಡ. ಇಲ್ಲಿ ತುಂಬ ಹರಪನಹಳ್ಳಿ ಸಣ್ಣ ತಾಂಡ ಅನ್ನೋ ಗ್ರಾಮದಲ್ಲಿ ತುಂಬ ನೀರಿನ ಸಮಸ್ಯೆಗಳು ಆಗ್ತಾಯಿದೆ. ಆದರೂ ಕೂಡ ಅಧಿಕಾರಿಗಳು ಇವತ್ತಿನ ತನಕ ಏನೋ ಒಂದು ಸ್ಪಂದನೆಯೂ ಮಾಡಿಲ್ಲ. ಹಾಗಾಗಿ ಇವತ್ತು ನಮಗೆ ಸುಮಾರು ಹೊಲಗಳಿಂದ ನೀರನ್ನು ತಂದು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಜನಗಳು ಕೂಲಿ ಕೆಲಸ ಮಾಡಿ ಬದುಕುವಂಥ ಜನ ಇಲ್ಲಿ ತಾಲೂಕಿನ ಕಡೆ ಬೌಂಡ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ ಇವತ್ತು ಅವರು ಕೆಲಸ ಬದುಕು ಬಾಳುವೆಯನ್ನು ಬಿಟ್ಟು ಇವತ್ತು ಎಲ್ಲೋ ಗ್ರಾಮದಿಂದ ಹೊರಗಡೆ ಬಂದು ಹೊಲಗಳಿಂದ ಒಂದು ಪಾಯಿಂಟನ್ನು ಹೊರಗಡೆ ತೆಗೆಸಿದ್ದಾರೆ ಸರ್. ಮೊನ್ನೆ ಅಲ್ಲಿಂದ ಇಡೀ ಊರು ನೀರು ತೊಗೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಇಲ್ಲಿ ಗ್ರಾಮ ಪಂಚಾಯತಿ PDO ಅವರಿಗೆ, ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆ ನಾವು ಇಲ್ಲಿ ನೀರಿನ ಸಮಸ್ಯೆಗಳು ಇದೆ ಅಂತ ಹೇಳಿದರೂ ಕೂಡ ಇವರು ಯಾವುದೇ ರೀತಿಯ ಸ್ಪಂದನೆಗಳನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಇಲ್ಲಿ ಬಹುತೇಕವಾಗಿ ಬುಡಕಟ್ಟು ಜನಾಂಗದ ಇರುವಂಥ ಗ್ರಾಮ. ಇಲ್ಲಿ ಬರೀ SC ಜನಸಂಖ್ಯೆ ಇರುವಂಥ ಗ್ರಾಮ. ಈ ಗ್ರಾಮದಲ್ಲಿ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಾಡಿಕೊಡ್ಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡ್ತೀನಿ ಸರ್. ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ಸಣ್ಣ ತಂಡದಲ್ಲಿ ನೀರಿನ ಸಮಸ್ಯೆ ಒಂದು 4-5 ತಿಂಗಳಾಯಿತು. ಹಳ್ಳದಿಂದ ಹೋಗಿ ತಂದು ಕುಡಿಯಾಕತ್ತೀವಿ. ಆದರೂ ಈ ನೀರಿನ ಬಗ್ಗೆ ಯಾರು ಏನು ಗಮನ ತಗೊಳ್ಳಂಗಿಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಅಧಿಕಾರಿಗಳ ಕಳಪೆ ಕಾಮಗಾರಿಗೆ ರೈತರು ಭಾರೀ ಬೆಲೆ ತರುವಂತಾಗಿದೆ. ಕೂಡ್ಲಿಗಿ ಕ್ಷೇತ್ರದ 74 ಕೆರೆಗಳನ್ನು ತುಂಬಿಸುವ ಯೋಜನೆಯ
ಪೈಪ್ಲೈನ್ ಒಡೆದು ಸುಮಾರು ಎಕರೆ ಜಮೀನಿಗೆ ನೀರು ನುಗ್ಗಿದ್ದು ಅಪಾರ ಬೆಳೆ ನಾಶವಾಗಿದೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ತಿಪ್ಪಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಪೈಪ್ಲೈನ್ ಸೋರಿಕೆಯಿಂದ ನೀರು ಮುಗಿಲೆತ್ತರಕ್ಕೆ ಚಿಮ್ಮಿದೆ. ಪೈಪ್ ಒಡೆದ ರಭಸಕ್ಕೆ ನೀರು ನೆರೆ ರೂಪದಲ್ಲಿ ಸುತ್ತಮುತ್ತಲಿನ ಜಮೀನುಗಳಿಗೆ ನುಗ್ಗಿದ್ದು, ಸುಮಾರು 10 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿದ್ದ ಬೆಳೆಗಳು ಸಂಪೂರ್ಣ ನೀರು ಪಾಲಾಗಿವೆ. ಸರ್ ಇದು ಮೆಕ್ಕೆಜೋಳ ಆಗೈತಿ, ತೆಂಗಿನ ಗಿಡ 2 ಬೋರ್ನ್ಯಾಗ ಹೋಗಿ ಮಣ್ಣು ಹೋಗಿ ಒಳಗೆ ಕುಂತ್ಕೊಂಡೈತಿ, ಒಡ್ಡೆಲ್ಲ ಹೊಡೆದು ಹೋಗ್ಯಾವ. ನಮ್ಮದಂತೂ ಪೂರ್ತಿ ಭಾಳ ದಾನ್ಲಿ ಆಗೈತೆ ಸರ್. ಬರಂಗಿಲ್ಲ, ಅವ್ರು ಏನು ನೋಡಂಗಿಲ್ಲ, ಏನಿಲ್ಲ. ಇಷ್ಟೊತ್ತಾದರೂ ಕೂಡ ನಾವು ಕೇಳಿ ಅವ್ರಿಗೆ ಸಾಕಾಗಿವಿ. ಇನ್ನುವರೆಗೆ ಏನು ರೆಸ್ಪಾಂಡ್ ಅಂತೂ ಮಾಡಿಲ್ಲ ನಮಗೆ. ಕೆರೆ ತುಂಬ ನೀರು ಯೋಜನೆ ಹೊಡೆದು ಪೈಪ್ ಎಲ್ಲ ಚಪಾಟ್ ಆಗಿಬಿಟ್ಟೆ ಸರ್. 7 ಎಕರೆ 6ರಿಂದ 7 ಎಕರೆ ಉಳ್ಳಾಗಡ್ಡಿ ಇದು ಹೋಗಿದೆ ಸರ್, ಮೆಕ್ಕೆಜೋಳ ಹೋಗಿದೆ ಸರ್. ಒಂದು 2 ಎಕರೆ ಅಷ್ಟು ಉಳ್ಳಾಗಡ್ಡಿ ಹೋಗಿದೆ ಸರ್. ಎಲ್ಲ ನೀರು ಪಾಲಾಗ್ಬಿಟ್ಟೆ ಸರ್. ನೀವು ನೋಡ್ತಿರ್ಬೋದು, ಪೂರ ಚಪಾಟಿ ಅಂದರೆ ಚಪಾಟಿ ಸರ್. ಎಲ್ಲ ಹಳ್ಳ ಪಳ್ಳ ಎಲ್ಲ ತುಂಬಿ ಎಲ್ಲ ಚಪಾಟಿ ಆಗಿಬಿಟ್ಟೆ ಸರ್. ಭಾಳ ಅಂದರೆ ಸಮಸ್ಯೆ ಆಗಿಬಿಟ್ಟೆ ಸರ್ ನಮಗೆ. ತೆಂಗಿನ ಗಿಡ ಹೊಳ್ಳಿಲ್ಲ, ಆದರೆ ಬೇರೆ ಸಮೇತ ಕಟ್ಟಾಗಿಬಿಟ್ಟವೆ ಹಳದ ಕಡೆಗೆ. ಅದ್ರ ಕಂಪ್ಲೀಟ್ ಹೊಟ್ಟೆಲ್ಲ ಕಚ್ಕೊಂಡು ಕಡೆಗೆ ಇನ್ನೆಲ್ಲ ಭಯಂಕರ ಸಾಮಾನ್ಯ 100 ಅಡಿ ಹೈಟ್ ಬಿಟ್ಟಿದೆ. ವಿಜಯನಗರ ಇತಿಹಾಸದ ಪುಟಗಳಿಗೆ ಮತ್ತೊಂದು ಸುವರ್ಣ ಅಧ್ಯಾಯ ಸೇರ್ಪಡೆಯಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೊಡ್ಡ ಅಂತಾಪುರ ಗ್ರಾಮದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಅನ್ವೇಷಣೆಯಲ್ಲಿ ಇಮ್ಮಡಿ ಹರಿಹರನ ಕಾಲದ 2 ಅಪರೂಪದ ಜಿನ ಶಾಸನಗಳು ಪತ್ತೆಯಾಗಿವೆ. ನಾವಿಂದು ಶಾಸನವು ಅಡ್ಡಿ ರಮೇಶ್ ಅವರ ಹೊಲದಲ್ಲಿ ಇದೆ. ತಾಯಪ್ಪನವರ ಸಹಕಾರದಿಂದ ನಾವು ಈ ನಮಸ್ಕಾರ, ನಾನು ಡಾಕ್ಟರ್ ಗೋವಿಂದ, ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯ. ನಮ್ಮ ತಂಡವು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೊಡ್ಡ ಹಂತಾಪುರಕ್ಕೆ ಕ್ಷೇತ್ರ ಕಾರ್ಯಕ್ಕಾಗಿ ಹೋಗಿದ್ದೆವು. ದೊಡ್ಡ ಹಂತಾಪುರ ಗ್ರಾಮದ ಅಟ್ಟಿ ರಮೇಶ್ ಮತ್ತು ಹರಿಜನ ಹುಲಿಗೆಮ್ಮ ಅವರ ಹೊಲದಲ್ಲಿ ಅಪ್ರಕಟಿತ 2 ಜನಶಾಸನಗಳನ್ನು ನಮ್ಮ ತಂಡವು ಶೋಧಿಸಿದೆ. ಈ ಅನ್ವೇಷಣೆಯಲ್ಲಿ ಪ್ರೊಫೆಸರ್ ಎಚ್ ತಿಪ್ಪೇಸ್ವಾಮಿ, ಡಾಕ್ಟರ್ ಗೋವಿಂದ, ಡಾಕ್ಟರ್ ಕೃಷ್ಣೇಗೌಡ, ಸಂಶೋಧಕರಾದ ಎಚ್ ರವಿ, ಮಾರುತಿ, ಇಸ್ಮಾಯಿಲ್ ಸಿದ್ದಿಕಿ, ಅಶೋಕ್ ನಾಯಕ್ ದಿದ್ದಿಗಿ, ಸ್ಥಳೀಯರಾದ ತಾಯಪ್ಪ, ರಾಗಿ ಶಿವರಾಮಪ್ಪ, ಬಂಡ್ರಿ ಪಾಪಯ್ಯ ಅವರ ಸಹಕಾರದಿಂದ 2 ಜನಶಾಸನಗಳನ್ನು ಪತ್ತೆ ಮಾಡಲಾಗಿದೆ. ಒಂದು ಶಾಸನವು ಪೂರ್ವಕ್ಕೆ ಮುಖ ಮಾಡಿದರೆ ಮತ್ತೊಂದು ಶಾಸನವು ದಕ್ಷಿಣಕ್ಕೆ ಮುಖ ಮಾಡಿದೆ. 7 ಸಾಲುಗಳ ಶಾಸನದಲ್ಲಿ ವಿಜಯನಗರಿಯ ಹರಿಹರರಾಯ ಅಂದರೆ 2ನೇ ಹರಿಹರರಾಯನು
ಶ್ರೀ ಕುಂತುನಾಥ ತೀರ್ಥಂಕರರಿಗೆ ಅಂತಾಪುರದ ಕೆಳಗೆ 12 ಕೊಳಗದಷ್ಟು ಬಿಜಬರಿಯ ಗದ್ದೆಯನ್ನು ದಾನ ಮಾಡಿದ ಬಗ್ಗೆ ಉಲ್ಲೇಖಿಸುತ್ತದೆ. 5 ಅಡಿ ಎತ್ತರ 1.5 ಅಡಿ ಅಗಲದ ಶಾಸನವು ಕನ್ನಡ ಭಾಷೆಯ ಕನ್ನಡ ಲಿಪಿಯಲ್ಲಿ ಬರೆಯಲಾಗಿದೆ. ಈ ಶಾಸನ ಲಿಪಿಯ ಮೇಲ್ಭಾಗದ ಎಡಕ್ಕೆ ಸೂರ್ಯ, ಬಲಬದಿಗೆ ಚಂದ್ರನ ಶಿಲ್ಪಗಳಿದ್ದು ಅವುಗಳ ಕೆಳಗೆ ಮುಕ್ಕೊಡೆಯ ಅಡಿಯಲ್ಲಿ ಪದ್ಮಾಸನದಲ್ಲಿ ಕುಳಿತ ಜಿನಬಿಂಬವಿದೆ. ಬಹುಶಃ ಈ ಶಿಲ್ಪ ಮೂರ್ತಿಯೇ ಕುಂತುನಾಥ ತೀರ್ಥಂಕರ ಇರಬಹುದು. ಇಂತಹ ಅಪರೂಪದ ಶಿಲ್ಪ ಶಾಸನಗಳನ್ನು ಸಂಬಂಧಪಟ್ಟ ಇಲಾಖೆ ರಕ್ಷಣೆ ಮಾಡಬೇಕೆಂದು ನಮ್ಮ ತಂಡದ ಆಶಯವಾಗಿದೆ. ಆನೆಗುಂದಿ ಮತ್ತು ಸಂಗಾಪುರ ಭಾಗದಲ್ಲಿ ಹುಲಿಯೊಂದು ಸಂಚಾರ ನಡೆಸುತ್ತಿರುವುದು ಕಂಡುಬಂದಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ರವಾನಿಸಿದ್ದಾರೆ. ಎಲ್ಲ ಸಂಗಾಪುರ ಗ್ರಾಮಸ್ಥರಲ್ಲಿ ತಿಳಿಸೋದೇನೆಂದರೆ, ಈ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಗುಡ್ಡುಗಾಡಿನಲ್ಲಿ ಹೆಜ್ಜೆಗಳು ಪತ್ತೆಯಾಗಿದ್ದು ಹುಲಿ ಇರುವುದು ಖಾತ್ರಿಯಾಗಿದೆ. ಹೀಗಾಗಿ ಸಾರ್ವಜನಿಕರು ತಾವು ಯಾವುದೇ ಒಬ್ಬೊಂಟಿಯಾಗಿ ತಿರುಗಾಡಬಾರದು ಮತ್ತು ಅರಣ್ಯ ಪ್ರದೇಶದಲ್ಲಿ ರಾತ್ರಿ ತಿರುಗಾಡಬಾರದು. ಹಾಗೆ ತಮ್ಮ ಪ್ರಾಣಿಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಬೇಕು. ಹಾಗೆ ಹೊಲ ಮನೆ ಕೆಲಸಗಳಿಗೆ ಹೊರಡುವಾಗ ಒಬ್ಬೊಬ್ಬರೇ ತಿರುಗಾಡಬಾರದು. ಮತ್ತೆ ಹುಲಿ ಇರುವುದು ಖಾತ್ರಿಯಾಗಿರುವುದರಿಂದ ತಾವೆಲ್ಲ ಸುರಕ್ಷತೆಯಿಂದಿರಬೇಕಾಗಿ ಸಾರ್ವಜನಿಕರಿಗೆ ತಿಳಿಸಲಾಗುತ್ತದೆ. ಮೃತ ಅನಾಮಧೇಯ ವ್ಯಕ್ತಿಯ ಕುರಿತು ಮಾಹಿತಿ. ಈ ಭಾವಚಿತ್ರದಲ್ಲಿ ಕಾಣುತ್ತಿರುವ ಮೃತನ ಅಂದಾಜು ವಯಸ್ಸು ಸುಮಾರು 35ರಿಂದ 40 ವರ್ಷ ಇದ್ದು ಈತನ ಎತ್ತರ ಸುಮಾರು 5.6 ಅಡಿ, ದುಂಡು ಮುಖ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾನೆ. ಮೃತದೇಹವು ಸಂಪೂರ್ಣ ನೀರಿನಲ್ಲಿ ಕೊಳೆತು ಊದಿಕೊಂಡ ಸ್ಥಿತಿಯಲ್ಲಿರುತ್ತದೆ. ಮೃತನ ಮೈ ಮೇಲೆ ಪಾಚಿ ಕಲರ್ ಟಿ ಶರ್ಟ್ ಮತ್ತು ಬೂದು ಬಣ್ಣದ ಪ್ಯಾಂಟ್ ಇರುತ್ತದೆ. ಕಣ್ಣು, ಕೈಕಾಲು ಮತ್ತು ತುಟಿಗಳ ಭಾಗವು ನೀರಿನಲ್ಲಿ ಯಾವುದೋ ಜಲಚರ ಪ್ರಾಣಿಗಳು ತಿಂದಂತೆ ಕಂಡುಬರುತ್ತಿದೆ. ಈ ಮೃತನ ಬಗ್ಗೆ ಗೋಚರವಾದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.